ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಿಮಗ್ ಗೊತ್ತು, ಯಾರೂ ಕೂಡ ಇನ್ನೊಬ್ಬರ ನೆರವಿಲ್ಲದೆ ಅಂದ್ರೆ ಜನರ ಸಹಕಾರವಿಲ್ಲದೆ ಬೆಳೆದು ನಿಲ್ಲುವುದು ತುಂಬಾ ಕಷ್ಟ. ಕಷ್ಟ ಯಾಕೆ? ಅಸಾಧ್ಯವೇ ಇರುತ್ತೆ. ಮನುಷ್ಯನಿಗೆ ನೆರವು ಕೇಳಲೂ ಬೇಕು, ಮನುಷ್ಯನಾದವನು ಮನುಷ್ಯನಿಗೆ ನೆರವು ನೀಡಲೂ ಬೇಕು. ಆದ್ರೆ ನೆರವು ನೀಡುವುದು, ಸಹಕಾರ ಮಾಡುವುದು ಧರ್ಮವಾಗಿದ್ದರೂ ಕೂಡ, ಕರ್ತವ್ಯವಾಗಿದ್ರೂ ಕೂಡ ಮನಸ್ಸಲ್ಲಿ ಕೆಲವೊಂದು ಸಲ ಸ್ವಾರ್ಥ ಇಟ್ಟುಕೊಂಡು ನೆರವು ನೀಡಿದ್ದಕ್ಕೆ ತುಂಬಾನೇ ದೊಡ್ಡ ದುರಂತ, ಅಥವಾ ನಾವು ಮಾಡಿದ ಸಹಕಾರವೇ, ನಾವು ನೀಡಿದ ನೆರವೇ ನಮಗೆ ಕಂಟಕವಾಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಬಂಧುಗಳೇ. ಅದು ಹೇಗೆ ಬರುತ್ತೆ ಕೇಳಿ. ಒಬ್ಬ ವ್ಯಕ್ತಿಯ ಮನೆಯ ಅಂಗಳದಲ್ಲಿ ಎರಡು ಚಿಕ್ಕ ಸಸಿ ಎದ್ದಿರುತ್ತೆ. ಒಂದು ಬೋರಲ ಹಣ್ಣಿನ ಮರದ್ದು, ಇನ್ನೊಂದು ಬೇವಿನ ಮರದ್ದು. ಎರಡು ಚಿಕ್ಕದಿರುತ್ತೆ, ದೊಡ್ಡ ಅಂಗಳ ಇರುತ್ತೆ, ಎರಡು ಅಕ್ಕಪಕ್ಕನೇ ಎದ್ದಿರುತ್ತೆ. ಅದರಲ್ಲಿ ಒಂದನ್ನ ಕಿತ್ತು ಬಿಸಾಕಿ ಒಂದನ್ನ ಬೆಳೆಸುವ ವಿಚಾರ ಮಾಡ್ತಾನೆ ಆತ. ಯಾವ ಸಸಿಯನ್ನ ಇಡೋ ವಿಚಾರ ಮಾಡ್ತಾನೆ ಅಂದ್ರೆ, ಕಹಿಯಾದ ಬೇವನ್ನ ತೆಗೆದುಕೊಂಡು ನಾನೇನು ಮಾಡ್ಲಿ, ಬೋರಲ ಮರಕ್ಕೆ ಬೋರಲ ಹಣ್ಣಾದ್ರೂ ಹತ್ತುತ್ತೆ, ಅದು ತಿನ್ನಲಾದ್ರೂ ಉಪಯೋಗ ಆಗುತ್ತೆ ಅನ್ಕೊಂಡು ಬೇವಿನ ಸಸಿಯನ್ನೇ ಕಿತ್ತು ಹಾಕಿ ಬೋರಲ ಹಣ್ಣಿನ ಮರವನ್ನೇ ತನ್ನ ಅಂಗಳಲ್ಲಿ ದಿನಾಲು ನೀರು ಗೊಬ್ಬರ ಹಾಕಿ ಅದನ್ನ ವರ್ಷಾನುಕಾಲ ಕಷ್ಟಪಟ್ಟು ಬೆಳೆಸ್ತಾನೆ. ಮುಂದೇನಾಗುತ್ತೆ ಕೇಳಿ ಬಂಧುಗಳೇ. ಮರ ಬೆಳೆದು ದೊಡ್ಡದಾದ ಮೇಲೆ ಅದಕ್ಕೆ ಹಣ್ಣು ಕೂಡ ಬರುತ್ತೆ. ಆ ಮರಕ್ಕೆ ಹಣ್ಣು ಹತ್ತಿದ್ದು ನೋಡಿ ಆತನಿಗೆ ಆನಂದವೂ ಆಗುತ್ತೆ. ನಾ ಮಾಡಿದ ವಿಚಾರ ಸಫಲವಾಯಿತು, ನಾ ಮಾಡಿದ ಕಾರ್ಯ ಸಫಲವಾಯಿತು ಅನ್ಕೊಂಡು ಆನಂದಿತನಾಗಿ ಆ ಮರದ ಹಣ್ಣನ್ನ ತಿನ್ನೋಕ್ ಹೋಗ್ತಾನೆ. ಹಣ್ಣು ತಿಂದು ನೋಡಿದರೆ ತುಂಬಾ ಹುಳಿಯಾಗಿತ್ತು. ಅದೆಷ್ಟು ಹುಳಿ ಅಂದ್ರೆ ಆತ ತಿನ್ನಲು ಕೂಡ ಸಾಧ್ಯವಿರದಷ್ಟು ಹುಳಿಯಾಗಿತ್ತು. ಅಷ್ಟೇ ಟೆಸ್ಟ್ ಮಾಡಿದ ಕಾರಣದಿಂದ ಆತನಿಗೆ ಕೆಮ್ಮು ನೆಗಡಿ ಕೂಡ ತಗಲುತ್ತೆ ಬಂಧುಗಳೇ. ನಾನು ಎಂಥ ತಪ್ಪು ಮಾಡಿದೆ. ಔಷಧಿಯಾಗಿ ಉಪಯೋಗವಾಗಬಲ್ಲ ಬೇವಿನ ಮರವನ್ನ ಕಿತ್ತು ಹಾಕಿ ಜ್ವರವನ್ನ ತರುವ ಬೋರಲ ಹಣ್ಣಿನ ಮರವನ್ನ ಬೆಳೆಸಿದ್ನಲ್ಲ ಅಂತ ಹಳಹಳಿಸುತ್ತಾನೆ, ದುಃಖಿಸುತ್ತಾನೆ, ಪ್ರಾಯಶ್ಚಿತ ಮಾಡಿಕೊಳ್ತಾನೆ. ಇಷ್ಟೇ ಅಲ್ಲ ಬಂಧುಗಳೇ, ಹಣ್ಣಂತೂ ತಿನ್ನಲು ಬಾರದು. ತಿನ್ನೋಕು ಬರದಂತ ಹಣ್ಣು ಮನೆ ಅಂಗಳ ತುಂಬಾ ಮುಳ್ಳು. ಪ್ರಾಯಶ್ಚಿತ ಮಾಡಿಕೊಂಡು ನಂತರ ಅದನ್ನು ಕೂಡ ಕಡಿದು ಹಾಕ್ತಾನೆ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ನಾವು ನೆರವು ನೀಡಿದ ವ್ಯಕ್ತಿ, ನಮ್ಮಿಂದ ಸಹಕಾರ ತೆಗೆದುಕೊಂಡಂತಹ ವ್ಯಕ್ತಿ ಮುಂದೆ ಏನಾದ್ರೂ ಕೆಟ್ಟವನಾದ್ರೆ ಅವನೇ ನಮಗೆ ಏನಾಗ್ತಾನೆ ಅಂದ್ರೆ, ಈ ಬೋರ್ಲ ಮರದ ಹಣ್ಣಿನಂತೆ ನಮಗೆ ಉಪಯೋಗವಂತೂ ಆಗುವುದೇ ಇಲ್ಲ, ನಮ್ಮ ಬಾಳಿಗೆ ಮುಳ್ಳಾಗ್ತಾನೆ ಬಂಧುಗಳೇ. ಅದಕ್ಕೆ ನೆರವು ನೀಡುವಾಗ, ಸಹಕಾರ ನೀಡುವಾಗ ಎಚ್ಚರಿಕೆಯಿಂದ ಇರಬೇಕು ಎಂಬುದೇ ನನ್ನ ಮಾತು. ಧನ್ಯವಾದಗಳು.